ಎಕ್ಸ್ಪೀರಿಯನ್ಸು ಕರ್ನಾಟಕ ಸರ್ಕಾರದ ಮಾಡಬೇಕಂತ ಹೇಳ್ತಾರೆ. ಕರ್ನಾಟಕ ಸರ್ಕಾರ ಈ ಥರ ಮಾಡ್ತಾ ಇರೋದು ಮೌಲಾನಾ ಸ್ಕೂಲಿಗೆ ಮಾತ್ರ. ಯೂನಿಫಾರ್ಮ್ ಇರ್ಬೋದು, ಬೆಲ್ಟು, ಶೂಸು, ಕ್ವಾಲಿಟಿಯೂ ಇದಾವೆ. ಬಹಳ ಕಂಪ್ಲೇಂಟ್ಸ್ ಇದೆ, ಏನು ಮಾಡ್ತಾ ಇಲ್ಲ, ಎನ್ಕ್ವೈರಿನೂ ಇಲ್ಲ. ನಾನು ಅವ್ರಿಗೆ ಕೇಳಿದೆ, ಡಿಸ್ಕ್ವಾಲಿಫಿಕೇಷನ್ ಪ್ರೊಸೀಡಿಂಗ್ಸ್ ಏನಾರ ಮಾಡಿದ್ದೀರಾ, ಎನ್ಕ್ವೈರಿ ಮಾಡಿದ್ದೀರಾ? ಇರೋರು ಏನು ಎನ್ಕ್ವೈರಿನೂ ಇಲ್ಲ, ಏನೂ ಇಲ್ಲ. ಇವಾಗ ಜೋಕ್ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಎಲ್ಲ ಕರಪ್ಟ್ ಅಫಿಷಿಯಲ್ಸು ಏನಾರ ಮಾಡಿಬಿಟ್ಟು ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಗೆ ಬಂದ್ಬಿಡೋಣ ಅಂತ. ಈ ಟೆಂಡರ್ ಓಪನ್ ಆದರೆ ಇವತ್ತು ನಾಳೆದಲ್ಲೇ ಓಪನ್ ಆಗಬೇಕದು. ಮತ್ತೆ LVT ಕಂಟೈನರ್ಸ್ ಇಲ್ಲ ಅಂತ ಹೇಳಿದ್ರೆ ಕೇಂದ್ರೀಯ ಭಂಡಾರ, ಇನ್ನೊಂದು ಕಂಪನಿ ಇದೆ ಅವ್ರದ್ದು NCCF ಅಂತ. ಈ ಮೂರಲ್ಲಿ ಒಬ್ರಿಗೆ ಸಿಗುತ್ತೆ, ಯಾರಿಗೂ ಹೋಗಲ್ಲ ಟೆಂಡರು. ಇಲ್ಲಿ ಯಾರೂ ಕೇಳೋರಿಲ್ಲ, ಅಕೌಂಟಬಿಲಿಟಿ ಇಲ್ಲ, ಆರಾಮಾಗಿ ಏನು ಬೇಕಾದರೂ ಮಾಡ್ಬೋದು ಈ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳಿಬಿಟ್ಟು ನನಗೆ ಯಾರೋ ಫೋನ್ ಮಾಡಿಬಿಟ್ಟು ನೀವು ಏನಾರ ಇನ್ಫ್ಲೂಯೆನ್ಸ್ ಇದ್ದರೆ ಹೇಳಿ ಸರ್, ನಮ್ಗೆ ಅಲ್ಲಿ ಪೋಸ್ಟಿಂಗ್ ಬೇಕು ಅಂತ ಕೇಳ್ತಾರೆ. ಈಗ ಮಿನಿಸ್ಟ್ರ್ ಇಲ್ಲ, ಹಿಂದೆ ಅದಕ್ಕೆ ಮಿನಿಸ್ಟ್ರ್ ಇದ್ದರು, ಮತ್ತು ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು, ಎಲ್ಲ ಇದ್ರಲ್ವ. ಸೊ ಅವರೆಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ವೀಕ್ಷಕರೇ, ಕರ್ನಾಟಕದ ಬಜೆಟ್ 4.5 ಲಕ್ಷ ಕೋಟಿ ರೂಪಾಯಿ ಸುಮಾರು. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಸಿಕ್ಕಿರೋದು 4,700 ಕೋಟಿ, ಅಂದರೆ 1% ಹೋಗಲಿ. ಆ ಬಜೆಟ್ ಆದರೂ ಅಲ್ಪಸಂಖ್ಯಾತರಿಗೆ ಎಲ್ಲ ರೀತಿಯಲ್ಲಿ ಅಂದರೆ ಅವರ ಶ್ರೇಯೋಭಿವೃದ್ಧಿಗೆ ಖರ್ಚಾಗ್ತಿದೆಯಾ ಅಂದರೆ ಅದು ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಏನು ಅಲ್ಪಸಂಖ್ಯಾತ ಇಲಾಖೆಗೆ ಅಲಾಟ್ ಆಗಿರುತ್ತಲ್ಲ ಅದೇ ಖರ್ಚಾಗಿಲ್ಲ. ಅದ್ರ ಜೊತೆಗೆ ಅದರಲ್ಲೂ ಕೂಡ ಇರೋ ಫಂಡನ್ನು ಅಲ್ಲಿನ ಶಿಕ್ಷಣಕ್ಕಿರಲಿ, ಬೇರೆ ಸಮುದಾಯದ ಕೆಲಸಗಳಿಗೆ ನಿಯೋಜಿಸುವ ಬದಲು ಬೇರೆ ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡಿ ಅಕ್ರಮ ಮಾಡಲಾಗ್ತಿದೆ ಅನ್ನುವಂತಹ ದೂರು ಕೇಳಿಬರ್ತಾ ಇದೆ. ನಿಜಕ್ಕೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಏನು ನಡೀತಿದೆ, ಯಾವ ರೀತಿಯ ಅಕ್ರಮಗಳು ನಡೀತಿದ್ದೇವೆ ಅನ್ನೋದ್ರ ಬಗ್ಗೆ ಒಂದು ರೀತಿಯಲ್ಲಿ ಅಧ್ಯಯನ ಮಾಡಿರುವಂತಹ ವಕೀಲರಾದ SAH ರಿಜ್ವಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ SAH ರಿಜ್ವಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಏನು ನಡೀತಿದೆ ಸರ್ ಈ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ? ನೀವು ಹೇಳಿದಾಗೆ 4,000 ಕೋಟಿ ಬಜೆಟಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಲಾಟ್ ಮಾಡಿದರು. ಅದು ಅಲ್ಪಸಂಖ್ಯಾತರ ಸಮುದಾಯ, ಸ್ಪೆಸಿಫಿಕ್ ಆಗಿ ಮುಸ್ಲಿಂ ಸಮುದಾಯಕ್ಕೆ ಬಡುವ ಪೀಳಿಗೆಗಳ ಭವಿಷ್ಯ ಉಜ್ವಲ ಆಗಬೇಕಂತ ಹೌದು, ಅದಕ್ಕಿತ್ತದು. ಆದರೆ ಶಾಕಿಂಗ್ ಏನಂತ ಹೇಳಿದ್ರೆ, ಆ ಬಜೆಟಲ್ಲಿ ಮೆಜಾರಿಟಿ ಪೋರ್ಷನ್ನು ಅಬುಲ್ ಕಲಾಂ ಆಜಾದ್ ಸ್ಕೂಲ್ ಆಗಲಿ, ಉರ್ದು ಸ್ಕೂಲ್ಸ್ ಆಗಲಿ, ಎಲ್ಲರಿಗಿಂತ ಬಡವ ಮುಸ್ಲಿಂ ಸ್ಟೂಡೆಂಟ್ಸ್ ಓದೋದು ಆ ಸ್ಕೂಲ್ಸಲ್ಲಿ. ಆ ಸ್ಕೂಲ್ಸಲ್ಲಿ ಟೀಚರ್ಸ್ ಇಲ್ಲ, ಪರ್ಮನೆಂಟ್ ಟೀಚರ್ಸ್ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಟೀಚರ್ಸ್ ತೊಗೊಂಡಿದ್ದಾರೆ. ಅವರಿಗೆ ಸ್ಯಾಲ್ರಿ ಭಾಳ ಕಡಿಮೆ ಇದೆ. ಬೇಕಾದ ಸ್ಟೂಡೆಂಟ್ಸಿಗೆ ಪ್ರಪೋರ್ಷನೇಟ್ ಟೀಚರ್ಸೇ ಇಲ್ಲ. ದುಡ್ಡು ಖರ್ಚು ಮಾಡಬೇಕಾಗಿತ್ತು, ಆ ಟೀಚರ್ಸಿಗೆ ಅಪಾಯಿಂಟ್ ಮಾಡಿ ಜಾಸ್ತಿ ಟೀಚರ್ಸ್ನ ಅಪಾಯಿಂಟ್ ಮಾಡಬೇಕಾಗಿತ್ತು. ಅವರಿಗೆ ಸ್ಕಾಲರ್ಶಿಪ್ಪು ಕೊಡಬೇಕಾಗಿತ್ತು ಓದೋಕ್ಕೆ. ಅದು ಬಿಟ್ಟು 70% ಬಜೆಟು ಎಲ್ಲ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಗೆ ಹೋಗ್ತಾ ಇದೆ. ಆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ. ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿದಲ್ಲಿ ನಿಜವಾದ ಬೆನಿಫಿಷರೀಸಿಗೆ ನಿಜವಾದ ಅನುಕೂಲ ಮಾಡೋಕ್ಕೆ ಎಜುಕೇಷನಿಗೆ ಬಡವರದು ಏನೂ ಕೆಲಸ ಆಗ್ತಾಯಿಲ್ಲ. ಟೀಚರ್ಸ್ ಅಪಾಯಿಂಟ್ಮೆಂಟ್ ಇಲ್ಲ, ಎಲ್ಲ ನಾಶ ಮಾಡ್ತಾಯಿದ್ದಾರೆ ನಮ್ಮ ಬರುವ ಪೀಳಿಗೆಗಳಿಗೆ. ಇದು ಬಹಳ ಮುಖ್ಯವಾದ ಒಂದು. ಎರಡನೇದು, ಟೆಂಡರಿಂಗ್ ಪ್ರೊಸೆಸ್ಸಲ್ಲಿ ಇಷ್ಟು ಜಾಸ್ತಿ ರಿಗ್ಗಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ಒಂಥರ ಯಾವ ಥರ ಬೇಕಂತ ಷರತ್ತುಗಳು. ಇವಾಗ ಒಂದು 10 ಟೆಂಡರ್ ಮಾಡಿದ್ದಾರೆ. ಆ 10 ಟೆಂಡರಲ್ಲಿ ತಾವು ಆ ಷರತ್ತುಗಳನ್ನು ಓದಿದ್ರೆ ಆಶ್ಚರ್ಯವಾದ ಒಂದು ಮಾತು ಏನು ಹೇಳ್ತೀನಿ ಅಂತ ಹೇಳಿದರೆ, ಕಳೆದ 3 ವರ್ಷದಲ್ಲಿ 124 ಕೋಟಿ ಸುಮಾರು ಟೆಂಡರು ಎರಡೇ ಕಂಪನಿಗೆ ಹೋಗಿದೆ. ಒಂದು ಅಂಕಿತ್ ಠಕ್ಕರ್ ಅಂತ ಒಬ್ಬರು ಇದ್ದಾರೆ, ಅವ್ರು LN ಕಂಟೈನರ್ಸ್ ಅಂತ, LVT ಕಂಟೈನರ್ಸ್ ಅಂತ ಅವ್ರ ಕಂಪನಿ ಇದೆ, ಅವ್ರಿಗೆ ಹೋಗುತ್ತೆ. ಇಲ್ಲಾಂದರೆ ಕೇಂದ್ರೀಯ ಭಂಡಾರಿಗೆ ಹೋಗುತ್ತೆ.
ಆಶ್ಚರ್ಯದ ವಿಷಯ ಏನಂತ ಹೇಳಿದ್ರೆ GEM ಪೋರ್ಟಲ್ ಅಂದರೆ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅದು ಪೋರ್ಟ್ಲು. ಆ ಸೆಂಟ್ರಲ್ ಗೌರ್ಮೆಂಟ್ ಪೋರ್ಟಲ್ ಮಾಡಿರೋದು ಮುಖ್ಯ ರೀಸನ್ ಏನಂತ ಹೇಳಿದ್ರೆ ಪೂರ್ತಿ ಇಂಡಿಯಾದಿಂದ ಬೆಸ್ಟ್ ಪ್ರೈಸಲ್ಲಿ ಗೌರ್ಮೆಂಟ್ ದುಡ್ಡು ವೇಸ್ಟ್ ಆಗದೆ ಹೇಗೆ ಟೆಂಡರ್ ಮಾಡಿಸಿ ಹೇಗೆ ಲಾಸ್ಟ್ ರುಪಿನೂ ಕರೆಕ್ಟಾಗಿ ಯೂಸ್ ಮಾಡಬೇಕಂತ ಮಾಡಿದ್ದು GEM ಪೋರ್ಟಲ್. ಇವ್ರು GEM ಪೋರ್ಟಲಲ್ಲಿ ಟೆಂಡರ್ ಹಾಕ್ತಾರೆ. ಅದರಲ್ಲಿ ಷರತ್ತು ಏನಂತ ಹೇಳಿದ್ರೆ ನೀವು ಕಳೆದ 3 ವರ್ಷಗಳಲ್ಲಿ ಅಥವಾ 5 ವರ್ಷಗಳಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಮಾತ್ರ ಸಪ್ಲೈ ಮಾಡಿರಬೇಕು. ಶೂಸ್ ಆಗಲಿ, ಬೆಲ್ಟ್ ಆಗಲಿ, ಡ್ರೆಸ್ ಆಗಲಿ ನೀವು ಎಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರಿಗೆ ಸಪ್ಲೈ ಮಾಡಿರ್ಬೇಕಂತ. ಯಾರೂ ಕ್ವಾಲಿಫೈ ಆಗಲ್ಲ. ನೀವು GEM ಪೋರ್ಟಲ್ ಹೋಗಿ ಯಾವುದರ ಬಿಡ್ ಓಪನ್ ಮಾಡಿದ್ರೆ ಅದರಲ್ಲಿ ಅಟ್ಲೀಸ್ಟ್ 80ಇಂದ 120 ಜನ ಟೆಂಡರ್ ಹಾಕಿರ್ತಾರೆ. ನಮ್ಮ ಕರ್ನಾಟಕ ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಂದ ಹಾಕುವ ಟೆಂಡರ್ಗಳಲ್ಲಿ 5 ಜನ 4 ಜನನೇ ಟೆಂಡರ್ ಹಾಕ್ತಾರೆ. ಇಲ್ಲ, ನಿಮ್ಮ ಪ್ರಕಾರ ಇವ್ರಿಗೇನೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಅಂತ? ಎಕ್ಸಾಕ್ಟ್ಲಿ. ಬೇಕಂತ ರೂಲ್ಸ್ ಫ್ರೇಮ್ ಮಾಡಿರುವುದು LVT ಕಂಟೈನರ್ಸ್ ಆಗಲಿ ಅವರಿಗೆ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಕೇಂದ್ರ ಭಂಡಾರಿಗೆ ಹೋಗಬೇಕು. L1 LVT ಇರುತ್ತೆ, ಇಲ್ಲ L2 ಕೇಂದ್ರೀಯ ಭಂಡಾರ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ರಿವರ್ಸ್ ಆಗುತ್ತೆ. ಕೇಂದ್ರೀಯ ಭಂಡಾರ L1 ಇರುತ್ತೆ, ಅಂಕಿತ್ ಅವ್ರದ್ದು, ಅಂಕಿತ್ ಠಕ್ಕರ್ ಅವ್ರದ್ದು L2 ಇರುತ್ತೆ. ಬೇಕಂತ ನಿಯಮಗಳು ಮಾಡಿರುವುದು ಇವರಿಬ್ಬರಿಗೆ ಮಾತ್ರ ಸಿಗಬೇಕು, ಯಾರಿಗೂ ಬೇರೆಯವ್ರಿಗೆ ಸಿಗಲೇಬಾರ್ದು. GEM ಪೋರ್ಟಲ್ ಆಗಲಿ, ಕರ್ನಾಟಕ KTPP ಅಂತ ಇದೆ ನಮ್ಮ ಆ್ಯಕ್ಟು. ಆ ಆ್ಯಕ್ಟಲ್ಲಿ SMEಸ್ಗೆ ಎಂಕರೇಜ್ ಮಾಡಬೇಕಂತ ಅವರಿಗೆ ಎಷ್ಟೋ ರಿಲ್ಯಾಕ್ಸೇಷನ್ಸ್ ಇದೆ. ಆ ರಿಲ್ಯಾಕ್ಸೇಷನ್ಸ್ ಬಗ್ಗೆ ಅವರು ಟೆಂಡರಲ್ಲಿ ಬೇಕಂತ ಏನೂ ಹೇಳಲ್ಲ. 4 ಜನದಲ್ಲಿ ಇವರಿಬ್ಬರೇ ಕ್ವಾಲಿಫೈ ಆಗ್ತಾರೆ, ಇಬ್ಬರಿಗೆ ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ. ಎಲ್ಲ ಟೆಂಡರು ಕಳೆದ 3 ವರ್ಷದಲ್ಲಿ ಯಾವ ಟೆಂಡರಲ್ಲಿ ನೋಡಿ, ಇವ್ರ ಬಿಸ್ನೆಸ್ ಹೆಸರು ತಳ ನೋಡಿಬಿಡಿ ನೀವು. LVT ಕಂಟೈನರ್ ಬಿಸ್ನೆಸ್ಸು, ಬಟ್ ಎಲ್ಲ ಸಪ್ಲೈ ಮಾಡ್ತಾರೆ. ಶೂಸು, ಸಾಕ್ಸು, ಡ್ರೆಸ್ಸು, ಏನು ಬೇಕು ನಿಮಗೆ ಅದೆಲ್ಲ ಇವರು ಸಪ್ಲೈ ಮಾಡ್ತಾರೆ. ಖಂಡಿತ ಇವಾಗ ಮತ್ತೆ 2 ಲೈವ್ ಟೆಂಡರ್ ಇದೆ. ನಾನು 3 ಲೀಗಲ್ ನೋಟಿಸ್ ಕೊಟ್ಟಿದ್ದೀನಿ ಇವರಿಗೆ. ಆ 3 ಲೀಗಲ್ ನೋಟಿಸಲ್ಲೂ ನಾನು ಕರೆಕ್ಟಾಗಿ ಲಾಸ್ಟ್ ನೋಟಿಸಲ್ಲಿ ಹೇಳಿದ್ದೀನಿ, ನೀವು ಬೇಕಂತ LVT ಕಂಟೈನರ್ಸಿಗೆ ಕಾಂಟ್ರಾಕ್ಟ್ ಹೋಗ್ಬೇಕಂತ ಮಾಡಿದ್ದೀರಾ, ನಾನು ಚಾಲೆಂಜ್ ಕೊಡ್ತೀನಿ ನಿಮಗೆ. ಈ ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡಿದ್ರೆ LVTಗೆ, ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಲೀಗಲ್ ನೋಟಿಸ್ ಸರ್ವ್ ಮಾಡಿ? ನಾನು ಚೀಫ್ ಸೆಕ್ರೆಟರಿಗೆ ನೋಟಿಸ್ ಕೊಟ್ಟಿದ್ದೀನಿ, ಸೆಕ್ರೆಟರಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಗೆ ನೋಟಿಸ್ ಕೊಟ್ಟಿದ್ದೀನಿ, ಡೈರೆಕ್ಟರ್ ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಗೆ ನೋಟಿಸ್ ಕೊಟ್ಟಿದ್ದೀನಿ. ಏನು ರೆಸ್ಪಾನ್ಸಲ್ಲಿ ಒಂದು ಸತಿ ಕೊರಿಜೆಂಡಮ್ ಹಾಕಿದ್ದಾರೆ, ಮತ್ತು ಇನ್ನೊಂದು ಸತಿ ಅವರಿಗೆ ಮತ್ತೆ ನಾನು ಅಲ್ಪಸಂಖ್ಯಾತ ಕಮಿಷನ್ ಅವರಿಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆ. ಅದರಲ್ಲಿ ಎಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀವಿ ರೂಲ್ಸು, ನಾವು ರೂಲ್ಸ್ ಪ್ರಕಾರನೇ ಮಾಡ್ತಾ ಇದ್ದೀವಿ ಅಷ್ಟೇ ಹೇಳ್ತಾ ಇರೋದು. ನಾವು ಅದ್ರ ಏನೂ ಮೋಸ ಮಾಡ್ತಾ ಇಲ್ಲ, ಅದರಲ್ಲಿ ಏನು ರಾಂಗ್ ಏನೂ ಮಾಡ್ತಾ ಇಲ್ಲ, ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ತಾರೆ. ಆದರೆ ನಾನು ಚಾಲೆಂಜ್ ಇವಾಗಲೂ ಕೊಡ್ತಾ ಇದ್ದೀನಿ, ಈ ಟೆಂಡರ್ ಓಪನ್ ಆದರೆ ಇವತ್ತು ನಾಳೆದಲ್ಲೇ ಓಪನ್ ಆಗಬೇಕದು. ಮತ್ತೆ LVT ಕಂಟೈನರ್ಸ್, ಇಲ್ಲ ಅಂತ ಹೇಳಿದ್ರೆ ಕೇಂದ್ರೀಯ ಭಂಡಾರ, ಇನ್ನೊಂದು ಕಂಪನಿ ಇದೆ ಅವ್ರದ್ದು NCCF ಅಂತ. ಈ 3ರಲ್ಲಿ ಒಬ್ರಿಗೆ ಸಿಗುತ್ತೆ, ಯಾರಿಗೂ ಹೋಗಲ್ಲ ಟೆಂಡರ್. ಕಳೆದ 3 ವರ್ಷದಿಂದ ಯಾರಿಗೂ ಹೋಗಿಲ್ಲ, ಇದುವರೆಗೂ ಯಾರಿಗೂ ಹೋಗಲ್ಲ ಅದು. ಇವರಿಗೆ ಪ್ರತಿ ಸತಿ ಹೇಳ್ತಾ ಇದ್ದೀನಿ ನೋಡಿ, ರಿಲ್ಯಾಕ್ಸ್ ಮಾಡಬೇಕಾಗಿದೆ. ಬೇಕಂತ ಟರ್ನ್ ಓವರ್ ಲಿಮಿಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಬೇಕಂತ ಎಕ್ಸ್ಪೀರಿಯನ್ಸು ಕರ್ನಾಟಕ ಸರ್ಕಾರದ ಮಾಡ್ಬೇಕಂತ ಹೇಳ್ತಾರೆ. ಕರ್ನಾಟಕ ಸರ್ಕಾರ ಈ ಥರ ಮಾಡ್ತಾ ಇರೋದು ಮೌಲಾನಾ ಸ್ಕೂಲಿಗೆ ಮಾತ್ರ. ಇವ್ರಿಗೆ ಬಿಟ್ಟರೆ ಯಾರಿಗೆ ಸಾಧ್ಯನೇ ಇಲ್ಲ ಮಾಡೋಕ್ಕದು. ಏನಕ್ಕೆ ಮೌಲಾನಾದ ಸ್ಕೂಲಿಗೆ ಈ ಥರ ಡ್ರೆಸ್ ಕೊಡೋದು, ಶೂಸ್ ಕೊಡೋದು, ಬೆಲ್ಟ್ಸ್ ಕೊಡೋದು, ಬೇರೆ ಕೊಡೋದು ಕರ್ನಾಟಕ ಸರ್ಕಾರ ಮಾತ್ರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಡಿಪಾರ್ಟ್ಮೆಂಟ್ ಮಾತ್ರ ಮಾಡ್ತಾ ಇರೋದು. ಅದಕ್ಕೆ ಆಟೋಮೆಟಿಕ್ ಏನು ಮಾಡಿದ್ರು ನೀವು ಆ ಟೆಂಡರ್ ಇವರಿಗೆ ಹೋಗುತ್ತೆ. ಇದು ಭಾಳ ನಷ್ಟ ಆಗ್ತಾಯಿದೆ, ಇದು ಸರಿಯಲ್ಲ. ನಾನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ನೀವು ಪರ್ಫಾರ್ಮೆನ್ಸ್ ರಿವ್ಯೂನೂ ಮಾಡಿಲ್ಲ, ಇವರು ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೆ ಟೆಂಡರ್ ಆದಮೇಲೆ ಟೆಂಡರ್ ಅವರಿಗೆ ಹೋಗ್ತಾ ಇದೆ. ಇದು ಕರ್ನಾಟಕ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇನ್ನೊಂದಿದೆ, ಅವರು 4 ಟೆಂಡರು ಮಾಡಿದ್ದಾರೆ. ಏನಂತ ಹೇಳಿದ್ರೆ AI ಹೆಲ್ಪಿಂದ ಫಾರ್ಮಾಗಿ ಹೇಗೆ ಮಾಡಬೇಕು ಅಂತ ವರ್ಡ್ ಟು ವರ್ಡ್ 4 ಟೆಂಡರು ಬೇರೆ ಬೇರೆ ಡಿಸ್ಟ್ರಿಕ್ಟಿಗೆ ಮಾಡಿದ್ದಾರೆ. ಅದರಲ್ಲಿ ಭಾಳ ಆಶ್ಚರ್ಯದ ಏನಂತ ಹೇಳಿದ್ರೆ, ಒಂದು ಪ್ರೀ ಕ್ವಾಲಿಫಿಕೇಷನ್ ಕಂಡೀಷನ್ಸ್ ಇರುತ್ತೆ, ಇನ್ನೊಂದು ಕ್ವಾಲಿಟಿ ಅಂತ QCBS ಅಂತ ಇರುತ್ತೆ. ಅದೆರಡು ಸೇರಿಸಿ ಮಾಡಿದ್ದಾರೆ. ಏನಕ್ಕೆ ಅವ್ರಿಗೆ ಯಾರು ಬೇಕೋ ಅವರೇ ಟೆಂಡರ್ ಗೆದ್ದಬೇಕು, ಬೇರೆಯವ್ರಿಗೆ ಹೋಗಬಾರ್ದು ಟೆಂಡರು.
ಇದೆಲ್ಲ ಆ ಥರ ಮಾಡಿಬಿಟ್ಟು ಅಲ್ಟಿಮೇಟ್ಲಿ ಎಲ್ಲರಿಗಿಂತ ಜಾಸ್ತಿ ಲಾಸ್ ಆಗ್ತಾ ಇರೋದು ನಮ್ಮ ಮಕ್ಕಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ, ಸ್ಪೆಷಲಿ ಮುಸ್ಲಿಂ ಸಮುದಾಯಕ್ಕೆ ಲಾಸ್ ಆಗ್ತಾ ಇದೆ ಇದು. ఎందుకంದರೆ ಈ ಥರ ಟೆಂಡರಲ್ಲಿ ನೀವು ಈ ಕಂಡೀಷನ್ಸ್ ಹಾಕ್ಬಿಟ್ಟು ಫಾಲೋನೂ ಮಾಡಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಯೂನಿಫಾರ್ಮ್ ನೋಡಿ ಇವಾಗ ಆಲ್ರೆಡಿ ಯೂನಿಫಾರ್ಮ್ ಇರ್ಬೋದು, ಬೆಲ್ಟು, ಶೂಸು, ಕ್ವಾಲಿಟಿಯೂ ಇದಾವ. ಬಹಳ ಕಂಪ್ಲೇಂಟ್ಸ್ ಇದೆ, ಏನು ಮಾಡ್ತಾ ಇಲ್ಲ, ಎನ್ಕ್ವೈರಿನೂ ಇಲ್ಲ. ನಾನು ಅವ್ರಿಗೆ ಕೇಳಿದೆ, ಡಿಸ್ಕ್ವಾಲಿಫಿಕೇಶನ್ ಪ್ರೊಸೀಡಿಂಗ್ಸ್ ಏನಾರ ಮಾಡಿದ್ದೀರಾ, ಎನ್ಕ್ವೈರಿ ಮಾಡಿದ್ದೀರಾ? ಇರೋರು ಏನು ಎನ್ಕ್ವೈರಿನೂ ಇಲ್ಲ, ಏನೂ ಇಲ್ಲ. ಪ್ರತಿ ವರ್ಷ ಬರ್ತಾರೆ, ಟೆಂಡರ್ ಹಾಕ್ತಾರೆ, ಟೆಂಡರ್ ತಗೋತಾರೆ ಬೇಕಂತ. ಅದಕ್ಕೆ ಇವಾಗ ಜೋಕ್ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಎಲ್ಲ ಕರಪ್ಟ್ ಅಫಿಷಿಯಲ್ಸು ಏನಾರ ಮಾಡಿಬಿಟ್ಟು ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಗೆ ಬಂದ್ಬಿಡೋಣ ಅಂತ. ಇಲ್ಲಿ ಯಾರೂ ಕೇಳೋರಿಲ್ಲ, ಅಕೌಂಟಬಿಲಿಟಿ ಇಲ್ಲ, ಆರಾಮಾಗಿ ಏನು ಬೇಕಾದರೂ ಮಾಡ್ಬೋದು ಈ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳಿಬಿಟ್ಟು ನನಗೆ ಯಾರೋ ಫೋನ್ ಮಾಡಿಬಿಟ್ಟು ನೀವು ಏನಾರ ಇನ್ಫ್ಲೂಯೆನ್ಸ್ ಇದ್ದರೆ ಹೇಳಿ ಸರ್, ನಮ್ಗೆ ಅಲ್ಲಿ ಪೋಸ್ಟಿಂಗ್ ಬೇಕು ಅಂತ ಕೇಳ್ತಾರೆ. ದುಡ್ಡು ಮಾಡೋಕ್ಕೆ ಭಾಳ ಚೆನ್ನಾಗಿ ಅವಕಾಶ ಇದೆ ಅಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಯಾರಿಗಾರ ನೀವು ಮಾಡಿ ಇನ್ಫ್ಲೂಯೆನ್ಸ್ ಮಾಡ್ಸೋಕ್ಕಾಗುತ್ತಾ ಅಂತ ಕೇಳ್ತಾರೆ ನನಗೆ. ಈಗ ಮಿನಿಸ್ಟ್ರ್ ಇಲ್ಲ, ಹಿಂದೆ ಅದಕ್ಕೆ ಮಿನಿಸ್ಟ್ರ್ ಇದ್ದರು, ಮತ್ತು ಎಲ್ಲ ಏನೋ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು, ಎಲ್ಲ ಇದ್ರಲ್ವಾ. ಸೊ ಅವರೆಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇದು ಡಿಪಾರ್ಟ್ಮೆಂಟಲ್ಲಿ ಇಲ್ಲ, ಮುಂಚೆ ಆಗಿದ್ದು ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಇತ್ತು. 3 ನೋಟಿಸ್ ಹೋಗಿದೆ, ಚೀಫ್ ಸೆಕ್ರೆಟರಿಗೂ ನೋಟಿಸ್ ಹೋಗಿದೆ, ಸೆಕ್ರೆಟರಿಗೂ ನೋಟಿಸ್ ಹೋಗಿದೆ, ಅದಾದ್ಮೇಲೂ ಆ್ಯಕ್ಷನ್ ಇಲ್ಲ. ಅದು ಆಶ್ಚರ್ಯ. ಅದು ಏನಿದ್ದಾರೆ ಅಲ್ಟಿಮೇಟ್ಲಿ ನೋಡಿ, ಏನಾರ ಟೆಂಡರ್ ಆಗಲಿ, ಏನಾರ ಗೌರ್ಮೆಂಟ್ ವ್ಯವಸ್ಥೆ ಆಗಲಿ, ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ರೆಸ್ಪಾನ್ಸಿಬಲ್. ಅವ್ರಿಗೆ ನೋಟಿಸ್ ಹೋಗಿದೆ, ಅವ್ರು ಕರೆಕ್ಟಿವ್ ಆ್ಯಕ್ಷನ್ ತೊಗೋಬೇಕು. ಹೇಗೆ ಈ ಥರ ಆಗ್ತಾಯಿದೆ, ಏನಕ್ಕೆ 4 ಜನನೇ ಟೆಂಡರ್ ಹಾಕ್ತಾರೆ, ಅದರಲ್ಲಿ 2 ಜನ ಹೇಗೆ ಡಿಸ್ಕ್ವಾಲಿಫೈ ಆಗ್ತಾರೆ, ಒಂದು ಸತಿ ಅಲ್ಲ ಪ್ರತಿ ಸತಿ ಹೇಗಾಗುತ್ತೆ ಅದು ಕೇಳೋರು ಯಾರೂ ಇಲ್ಲ. ಅದು ಭಾಳ ಆಶ್ಚರ್ಯ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಲೀಗಲಿ ಫೈಟ್ ಮಾಡೋಕ್ಕೆ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಇದು ನನ್ನ ಪ್ರಕಾರ ಕಳೆದ 3 ವರ್ಷದಲ್ಲಿ ಆಗಿ ಟೆಂಡರ್ಗಳಿಗೆ COD ಎನ್ಕ್ವೈರಿ ಆಗಲೇಬೇಕು. ನಾನು ರೆಪ್ರೆಸೆಂಟೇಷನ್ ರೆಡಿ ಮಾಡ್ತಾ ಇದ್ದೀನಿ, ಮಾನ್ಯ ಚೀಫ್ ಮಿನಿಸ್ಟರ್ ಸಾಹೇಬರಿಗೆ ಮತ್ತು ಎಲ್ಲರಿಗೂ ಕೊಡ್ತೀನಿ ರೆಪ್ರೆಸೆಂಟೇಷನು. ಆಗಿಲ್ಲ ಅಂತ ಹೇಳಿದ್ರೆ ಲೋಕಾಯುಕ್ತಾಗ ಮಾತ್ರ ನಾನು ಕಂಪ್ಲೇಂಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಅದು ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಇದು ಆಗಬಾರ್ದು, ಏನಾರ ಆಗಲಿ ಮಕ್ಕಳ ಭವಿಷ್ಯ ಜೊತೆ ಯಾರೂ ಆಡಬಾರ್ದು. ಇದು ಮಕ್ಕಳ ಭವಿಷ್ಯ, ಇದು ಬಡವರ ಅವ್ರ ಮಕ್ಕಳದು ಭವಿಷ್ಯದ ಪ್ರಶ್ನೆ. ಇದು ಈ ಪ್ರಶ್ನೆಗೂ ನಾವು ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹ್ಯೂಮನ್ ಬೀಯಿಂಗ್ ಎಲ್ಲ ಅನ್ಸುತ್ತೆ ನನಗೆ ಒಂದೊಂದು ಸತಿ. ಗೌರ್ಮೆಂಟ್ ಅಟ್ಲೀಸ್ಟ್ ಮಕ್ಕಳ ಭವಿಷ್ಯದ ಜೊತೆಗೆ ಆಡಬಾರ್ದು. ಅಲ್ಲ, ಈಗ ಆಟ ಆಡ್ಬಿಟ್ಟಿದಾರಲ್ಲ, ಅದಕ್ಕೆ ಇವಾಗ ಆ್ಯಕ್ಷನ್ ನಾನು ತೊಗೋಬೇಕಂತಿದ್ದೀನಿ. ನಾನು ಈಗ ನೋಡಿ, ಬೇರೆ ಅವರು ಏನೋ ಬಿಲ್ಡಿಂಗ್ ಇನ್ವೆಸ್ಟ್ ಮಾಡೋದು ಇನ್ನೊಂದು ಬೇರೆ ವಿಷಯ. ಅಲ್ಲಿ ಏನೋ ಟೀಚರ್ಸ್ಗಳನ್ನೇ ಸರಿಗೆ ಅಪ್ಲೈ ಮಾಡಲಿಲ್ಲ, ಏನೋ ಅವ್ರನ್ನ ನೇಮಕ ಮಾಡಲಿಲ್ಲ ಅಂತಂದರೆ ಹೆಂಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅದೇ ಹೇಳ್ತಾ ಇರೋದು ನಾನು. ಇದು ಕರೆಕ್ಟಾಗಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಎಲ್ಲರ ಜವಾಬ್ದಾರಿ, ಇದ್ರ ವಿರುದ್ಧ ಧ್ವನಿ ಎತ್ತಲೇಬೇಕು. ನಾನು ಪ್ರೊಟೆಸ್ಟ್ ಮಾಡಲೇಬೇಕು. ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಗೆ ಎಲ್ಲರ ಕಡೆಯಿಂದ ಲೆಟರ್ಸ್ ಹೋಗಲೇಬೇಕು. ಅಕೌಂಟೇಬಲ್ ಹಿಡಿಬೇಕು ಅವರಿಗೆ. ಅವ್ರ ಅಕೌಂಟಬಿಲಿಟಿ ನೀವು ಇಫ್ ಯು ಡೋಂಟ್ ಹೋಲ್ಡ್ ದಮ್ ಅಕೌಂಟೇಬಲ್ ಏನೂ ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಆಗುತ್ತೆ? ನಾವು ನೋಡಿ, ಎಜುಕೇಷನ್ ಇಲ್ಲದೆ ಎಷ್ಟೋ ಸ್ಟಡೀಸ್ ಇದೆ, ಕ್ರೈಮ್ ಆಗುತ್ತೆ ಸೊಸೈಟಿದಲ್ಲಿ. ಇದೆಲ್ಲ ನಾವೇ ನಮ್ಮ ಆ್ಯಕ್ಟ್ಸಿಂದ ನಾಳೆ ದಿವಸ ಕ್ರಿಮಿನಲ್ಸಿಗೆ ನಾವು ಬಡವಣೆ ಕೊಡ್ತಾಯಿದ್ದೀವಿ. ಆ ಥರ ಆಗುತ್ತೆ ಇದು. ಗೌರ್ಮೆಂಟು ಇದ್ರ ವಿರುದ್ಧ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು. ಇಮ್ಮಿಡಿಯೇಟ್ ಒಂದು COD ಎನ್ಕ್ವೈರಿ ಮಾಡಬೇಕು. ಆಮೇಲೆ ಜನರು ಅಕೌಂಟಬಿಲಿಟಿಗೋಸ್ಕರ ಲೆಟರ್ಸ್ ಬರೆದು ಹೋಗಿ ಭೇಟಿಯಾಗಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟಲ್ಲಿ ಕಂಟಿನ್ಯೂಸ್ ಅಕೌಂಟಬಿಲಿಟಿ ಕೇಳಿದ್ರೇ ಮಾತ್ರ ನಮ್ಮ ಭವಿಷ್ಯ ಸರಿಯಾಗುತ್ತೆ ಅಂತ ನಾನು. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟೊತ್ತು SAH ರಜ್ಬಿ ಅವರು ಮಾತಾಡಿದರು. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಏನೆಲ್ಲ ನಡೆಯುತ್ತೆ, ಅಲ್ಲಿ ಏನು ನಡಿಬೇಕಿತ್ತು, ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಹೇಳಿದರೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.